ಸಿದ್ದರಾಮಯ್ಯ ಜೊತೆಗೆ ಸಂಪರ್ಕ ಸಂಬಂಧದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಇಟ್ಟಿದ್ದಾರೆ. ಹಾ ಈಗ ಏನಾದ್ರು ಭೇಟಿಯಾಗಿ ಹೆಂಗಿದೆ ಸರ್ ಸಂಬಂಧ ಈಗ? ಹೆಂಗ್ ಹೆಂಗ್ ಅಳಿದಂಗ್ರ ಅದ್ ಮಾಪ್ ಹೆಂಗ್ ಅಳಿದ್ರು? ಯಾವ ಮಾಪನಾಗ ಹಾಕ್ಯಾರ ಅದನ್ನ? ಇಂಟರ್ಪ್ರಿಟೇಷನ್ ಏನಾಗ್ತಾ ಇದೆ ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಕ್ರಿಯೇಟ್ ಆಗಿ ಒಂದು ಇಂಟರ್ಪ್ರಿಟೇಷನ್ ಆಗ್ತಾ ಇದೆ, ಮತಭೇದ ಆಗ್ತಾ ಇದೆ ನಿಮ್ಮಲ್ಲಿ ಮತ್ತು ಸಿದ್ದರಾಮಯ್ಯ ಮತಭೇದ ಆಗಂತ ಸಂದರ್ಭ ಏನು ಬಂದಿಲ್ಲ, ಯಾವ ಬಂದಿಲ್ಲ. ಮತಭೇದ ಆಗುವಂತ ಸಂದರ್ಭ ಯಾವ ಬಂದೇ ಇಲ್ಲ ಅಲ್ಲ. ಈಗ ಬಿಡದಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು, ಮಂತ್ರಿನೂ ಆಗ್ತಿದ್ರು. ತಪ್ಪಿದವರೇ ಸಿದ್ದರಾಮಯ್ಯನವರು ನಿಲ್ಲಿಲ್ಲ. ನೋಡಿ, ನಾ 2 ಸಲ ಹೇಳಿದೀನಿ, ಒಂದು ಹುದ್ದೆಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದೀವಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದ್ರಲ್ಲಿ ಹೋಗಿತ್ತು, ನಮ್ಗೆ ಆಪ್ಷನ್ ಇತ್ತು. ಫಸ್ಟ್ ಅಧ್ಯಕ್ಷ ನಮ್ಗಿತ್ತು. ಇಲ್ಲ ಇಲ್ಲ ಅದೇನೇ ಹೇಳಿದ್ರು ಕೂಡ ನಮಗೆ ಫಸ್ಟ್ ಆಫರ್ 2ರಾಗ ಯಾವ್ದು ಹೋದ್ರಂತ 2 ತಿಂಗಳಿಂದ ಹೇಳಿದ್ರು. ನಾವು ಮೊದಲೇ ಅಧ್ಯಕ್ಷ ಅಂದ್ರೆ ಇದೆಲ್ಲ ಪ್ರಶ್ನೆ ಬರ್ತಿರ್ಕಿಲ್ಲ. ನಾವ್ 2 ಕೂಡ ನಾವ್ ಹೇಳಿದ್ವಿ. ಅದು ಇಲ್ಲಿವರೆಗೆ ಜಗ್ತು. ಕೊನೆಗೆ ಒಂದೇ ಅಂತ ಮಂತ್ರಿ ಕೊಟ್ರು ಅಷ್ಟೇ. ಸರ್, ಈಗ ರಾಜ್ಯದಲ್ಲಿ ಬರದ ವಾತಾವರಣ ಬಹಳಷ್ಟು ಸಮಸ್ಯೆಗಳು. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಹೈಕಮಾಂಡ್ ಎಲ್ಲ ಒಟ್ಟು ಹೇಳುವಂಥದ್ದು? ಯಾಕಂದ್ರೆ ಬೇಗ ಸಚಿವ ಸಂಪುಟ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಮಂತ್ರಿ ಆದ್ರೆ ಅವರು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಈಗ ಜನ ತೊಂದರೆಯಲ್ಲಿರೋದ್ರಿಂದ ಇನ್ನೂ ಸಚಿವ ಸಂಪುಟ ಆಗಲೇ ವಿಳಂಬ ಆಗ್ತಾನೆ ಹೋಗ್ತಾ ಇದೆ. ಅದಕ್ಕೆ ಈಗೆಲ್ಲ ನಮ್ಮನ್ನ ನೇಮಿಸಿದ್ರು. 3 ಜಿಲ್ಲೆಗೆ ಮಂತ್ರಿಗಳಿಲ್ಲದ ನಮ್ಮನ್ನ ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ, ಅದರ ಸಭೆ ಮಾಡಿ ಪರಿಹಾರ ಮಾಡ್ಲಿಕ್ಕೆ ನಮ್ಮನ್ನ ನೇಮಿಸಿದ್ದಾರೆ. ಸೊ ಅವ್ರ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ಅದು ನೀವು ಹೇಳ್ದಂಗೆ ಶೀಘ್ರದಲ್ಲಿ ಆಗ್ಬೇಕು. 20 ಜನ ಮಂತ್ರಿ ಖಾಲಿ ಇದೆ, ಶೀಘ್ರ ಆಗ್ಬೇಕು. ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ ಬೇಗ. ಧಾರವಾಡ ಮಾಡ್ತೀವಿ, ಹಾವೇರಿ ಎಲ್ಲಾನು ಸಭೆ ಮಾಡ್ತೀವಿ. ಅದೇ ಡೀಟೇಲ್ ಕೊಡ್ಲಿಕ್ಕೆ ಹೇಳಿದೀವಿ. ಅದು ಬೆಂಗಳೂರಿನಿಂದ ತಪ್ಪು ಆದೇಶ ಮಾಡಿದಾರೆ ಉದ್ದೇಶಪೂರ್ವಕ ಅಂತ ನನಗನ್ನಿಸ್ತದೆ. ಅವ್ರು ಹೋಗಿ ಡೈರೆಕ್ಟರ್ಗೆ ಅದು ಕನ್ವಿನ್ಸ್ ಮಾಡಬೇಕು. ಅದು ಆದೇಶ ಸರ್ವೆ ನಂಬರ್ ಇವ್ರು ರೆಕಮೆಂಡ್ ಮಾಡಿಲ್ಲದ ಸರ್ವೆ ನಂಬರ್ ಅವ್ರು ಎಕ್ಸ್ಟ್ರಾ ಹಾಕಿ ಕಳಿಸಿದ್ದಾರೆ. ಈಗ ಅಲ್ಲೇ ಮೈನಿಂಗ್ ಆಗ್ತಾ ಇರೋದು ಸಮಸ್ಯೆ ಆಗಿದೆ. ಅದೇ ಸರ್ಕಾರ ಜಾಗ ಇವ್ರು ಯಾರು ರೆಕಮೆಂಡ್ ಮಾಡಿಲ್ಲ. ಮತ್ತು ಅದು ನನಗೆ ವಾಪಸ್ ವಿಡ್ರಾ ಮಾಡಿದ್ರು ಅವ್ರು ಡೈರೆಕ್ಟರ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅದನ್ನೇ ಬೆಂಗಳೂರು ಹೋದಾಗ ಅವ್ರಿಗೆ ಗಮನಕ್ಕೆ ತರ್ತೀನಿ. ತಪ್ಪು ಮಾಡಿದಂಥವ್ರು ಹಾಗೆ ಸುಮ್ಮನೆ ಏನೋ ಒಂದು ಇದಾಗಿದೆ ಏನಾದ್ರೂ ಒಂದು ಶಿಕ್ಷೆ ಆಗುತ್ತೆ ಸರ್. ಯಾಕಂತಂದ್ರೆ ಈ ರೀತಿ ಮಾಡೋದ್ರಿಂದ ಸರ್ಕಾರಿ ಸ್ವತ್ತದ ಮೇಲೆನ ಪರಿಣಾಮ ಇಲ್ಲ, ಅದು ಉದ್ದೇಶಪೂರ್ವಕ ಆಗಿದೆ, ಅದೇನು ಪ್ರಶ್ನೆ ಇಲ್ಲ. ಮಾಡಿ ಚರ್ಚೆ ಮಾಡಿದ್ರು ಮೊನ್ನೆ. ಅದು ಆತರ ನಮ್ಮ ಸರ್ಕಾರದಲ್ಲಿ ತೆಗೆದಿದ್ದಾರೆ ಎಲ್ಲರೂ. ಅದು ಒಂದು ಮೈನಿಂಗ್ಗೆ ಅಲಾಟ್ ಆಗಿದೆ. ಆ ನಂಬರ್, ಆ ಪರ್ಟಿಕ್ಯುಲರ್ ನಂಬರು ಒಂದಕ್ಕೆ ಅಲಾಟ್ ಆಗಿದೆ. ಅಲ್ಲೇ ಇವ್ರದ್ದು ಮಿನರಲ್ ಬೇರೆ ಸರ್ವೆ ನಂಬರ್ನಾಗೆಲ್ಲ ಖಾಲಿ ಆಗಿದೆ. ಇವ್ರು ಇಲ್ಲಿ ತಗೊಂಡು ಅಲ್ಲಿಂದ ಲಿಫ್ಟ್ ಮಾಡ್ತಾರೆ. ಅದೇ ಹೇಳಿದ್ರೆ ನಾವು ಕೊಟ್ಟಿಲ್ಲ, NOC ಕೊಟ್ಟಿಲ್ಲ ನಮ್ದು ಅಂದ್ರು. ಇವರು ಸ್ಪಷ್ಟೀಕರಣ ಲೆಟರ್ ಬರೆದ್ರು ಕೂಡ ಅವ್ರು ಹಾಕಿದಾರೆ. ಅದೇ ಸಮಸ್ಯೆ ಬಂದಿದ್ರ. ಇವರು ನಮ್ ಲ್ಯಾಂಡ್ ಅದು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು, ಮತ್ತೆ ಅದ್ರ ಆ್ಯಡ್ ಮಾಡಿ ಕಳಿಸ್ಯಾರ. ಈಗ ಅದಕ್ಕೆ ಅಲ್ಲೇ ಡೈರೆಕ್ಟರ್ ಕಿಂತ ಹೋಗ್ತಾ ಇದೀನಿ, ನಾವೇ ಕೂತ್ ಹೋಗ್ತಾ ಇದೀನಿ. ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಅದೇ ಹೇಳಿದ್ರಲ್ಲ, ಅವ್ರು ನಮ್ ಲ್ಯಾಂಡ್ ನಾವು ಕೊಟ್ಟಿಲ್ಲ, ಕರೆ ಇಲ್ಲಿಗಲ್ ಅಲ್ಲಿ ಮಾಡ್ತಿದ್ದಾರೆ. ಆದ್ರೆ ಅವ್ರು ಅದನ್ನ ಹಾಕಿ ಕಳಿಸಿದ್ದಾರೆ. ಯಾರೇ ಡೈರೆಕ್ಟ್ರು, ಅದು ಡಿಲೀಟ್ ಆಗಬೇಕು. ಇದುವರೆಗೆ ಏನ ಅದನ್ನ ಟೇಕಿಂಗ್ ಮಾಡಿದ್ದಾರೆ, ಅದಕ್ಕೆ ಪೆನಾಲ್ಟಿ ಹಾಕ್ಲಿಕ್ಕೆ ಅಧಿಕಾರ ಇದೆ ಇರೋದ. ಪೆನಾಲ್ಟಿ ಆಮ್ಯಾಗ ಅದು ಮళ్ళీ ರದ್ದು ಆಗ್ಬೇಕಿಲ್ಲ. ಅದು ರದ್ದು ಆದ್ಮ್ಯಾಗೆ ಈ ಸರ್ವೆ ನಂಬರ್ದಾಗ ಎಷ್ಟು ಮಿನರಲ್ ತೆಗೆದಾರ ಅದ್ರ ಮ್ಯಾಗೆ ಅವ್ರ ಮ್ಯಾಗೆ ಪೆನಾಲ್ಟಿ. ಇನ್ನು ಮಟ್ಟ ಏನಾಗಿಲ್ಲ, ಅದ್ರ ಮೇಲೆ ಡಿಲೀಟ್ ಆಗ್ಬೇಕು ಫಸ್ಟ್. ನಾನೇ ಹೋಗ್ತಿದ್ರೆ ಆಯ್ತಿಲ್ಲ, ನಾನೇ ಬೆಂಗಳೂರಿಗೆ ಹೋದಾಗ ಡೈರೆಕ್ಟ್ ಅವ್ರಿಗೆ ಸ್ಪಷ್ಟವಾಗಿ ಬರೆದ್ರು ಕೂಡ ಅವರು ಮತ್ತೆ ಆ್ಯಡ್ ಮಾಡಿ ಕಳಿಸಿದ್ದಾರೆ. ಅದೇ ತಿಳಿತಾ ಇಲ್ಲ ರೀ. ಇಲ್ಲ, ಈಗ ಮಾಡ್ಲಿಕ್ಕೆ ಆಗಲ್ಲ ರೀ.
ಈಗ ಕನ್ಫ್ಯೂಸ್ ಇಲ್ಲ. ಈಗ ಆಲ್ರೆಡಿ ಅವ್ರಿಗೆ ನಮ್ಗೆ ತರ ಡೈರೆಕ್ಟರ್ ಕೊಟ್ಟಿರ್ತಾರ ಅವ್ರು, ನೀವು ಕೊಟ್ಟಿರಲ್ಲ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ. ಡೈರೆಕ್ಟರ್ ಹೆಸರಿನಲ್ಲಿ ಆ ಸರಿ ನಾವು ಇದೆ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಅವರಿಂದ ವಿಡ್ರಾ ಆಗ್ಬೇಕದು. ನೋಡೋಲ್ಲ, ಈಗ ಅಲ್ಲಿ ಬೆಂಗಳೂರಾಗ ಕೂತಾರ ಅವ್ರೆ. ಈಗ ಅವ್ರ ಮ್ಯಾಗ DC ಹಂಗ DC ಕಿಂತ ಹೈಯರ್ ಅಥಾರಿಟಿ ಅವ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.